ಹಾಗೂ ವಿನೋದ್ ಪೊಲಾಟ್ ಎಸೆತಗಾರಿಕೆ ಭಾಗದಲ್ಲಿ ಆಫೀಸ್ ರವರನ್ನು ಕರೆತರಲಾಗ್ತಾ ಇದೆ. 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 20 ಓಟವನ್ನು ಗಳಿಸಬೇಕಾಗಿದೆ. ಅಲ್ತಾಫ್ ಕೊಕ್ಕಡ ಅವರ ಜೊತೆಗೂಡುತ್ತಾ ವಿನೋದ್ ಪೊಲಾಟ್ ಆಡುವ ತುದಿಯಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಓವರಿನ ಪ್ರಥಮ ಚೆಂಡು ಆಫೀಸ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ದೊಡ್ಡ ಬಡತಕ್ಕೆ ಪ್ರಯತ್ನವನ್ನು ಇಟ್ಟಿದ್ರು. ವಿಕೆಟ್ಗಳ ಮಧ್ಯೆ ಒಂದು ಸುಲಭ ಒಂಟಿ ಓಟಕ್ಕಷ್ಟೇ ಮಾತ್ರ ಸೀಮಿತಗೊಳಿಸ್ತಾ ಇದೆ. 5 ಚೆಂಡುಗಳು ಬಾಕಿ ಇದೆ. 19 ಓಟ ಬೇಕಾಗಿದೆ. ವಿನೋದ್ ಪೊಲಾಟ್ ಇದೀಗ ಪೊಲಾರಿಟಿಯಲ್ಲಿ ಆಟವನ್ನು ಆಡಲೇಬೇಕಾದ ಕಾರಣ ದೊಡ್ಡ ಬಡತದ ಅವಶ್ಯಕತೆ ಖಂಡಿತ ಇದೆ. 5 ಚೆಂಡುಗಳ ಮುಂದೆ 19 ನಿರೀಕ್ಷೆಯನ್ನ ಮೀರಿ ಪಂದ್ಯ ಸಾಗಿ ಬರ್ತಾ ಇದೆ. ಇಲ್ಲಿ ರೈಟ್ ಆರ್ಮ್ ಓವರ್ ವಿಕೆಟ್ ಬಗ್ಗೆ ಆಫೀಸ್ ಎದುರಿಸಿ ಆಡುವಂತ ಆಟಗಾರ ವಿನೋದ್ ರವರ ಕಡೆಗೆ ದ್ವಿತೀಯ ಚೆಂಡು ಕೂಡ ಚಾಲ್ತಿ. ದೊಡ್ಡ ಬಡತಕ್ಕೆ ಪ್ರಯತ್ನವನ್ನು ಬಿಟ್ಟಿದ್ರು. ವಿಕೆಟುಗಳ ಮಧ್ಯೆ 1 ಓಟವನ್ನ ಮಾತ್ರ ಗಳಿಸಿದೆ. ಬಹುತೇಕವಾಗಿ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆ. ಬಶೀರ್ ರವರ ಮಾಲಕತ್ವದ ಒಂದು ಅತ್ಯುತ್ತಮ ತಂಡವಾಗಿದೆ KGF ಕಿಂಗ್ ತಂಡ. ಜೊತೆಯಾಗಿ ಮಾಲಕರಾಗಿದ್ದುಕೊಂಡು ಈ ತಂಡವನ್ನು ಪ್ರೋತ್ಸಾಹಿಸಿ ತಂಡವನ್ನು ಬೆಳೆಸಿ ಆ ಬಳಿಕ ಅದೆಷ್ಟು ಸಮಾಜಮುಖಿ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರ್ತಕ್ಕಂಥ ಆತ್ಮೀಯ ಸಮಿತ್ರರು ಬಶೀರ್ ಅವರನ್ನ ಮತ್ತೊಮ್ಮೆ ನೆನಪಿಸ್ತಾ ಆಗೋದೊಂದು ವಿಕೆಟ್ ಸಂಖ್ಯೆ ಇಲ್ಲಿ 8ನೇ ವಿಕೆಟ್ ಪತನಗೊಳ್ತಾ ಇದೆ. 8ನೇ ವಿಕೆಟ್ ಪತನ ಬಹುತೇಕವಾಗಿ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದೆ. ಕೊನೆಯ 3 ಚೆಂಡುಗಳು ಬಾಕಿ. ವಬಾರ್ ಕಪ್ 2025 ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವ ತಂಡ ಯಾವುದು ಎನ್ನುವ ಪ್ರಶ್ನೆಗೆ ಉತ್ತರ ಬೀಳಲಿಕ್ಕಿದೆ. 2025 ಅದ್ದೂರಿಯ ಕ್ರಿಕೆಟ್ ಕೂಟ ಶಿಸ್ತುಬದ್ಧವಾಗಿ 2 ದಿನಗಳ ಕಾಲ ಬಹಳಷ್ಟು ಪರಿಶ್ರಮವನ್ನು ಪಟ್ಟು ಸರ್ವ ಸದಸ್ಯರು ಒಟ್ಟುಗೂಡಿಕೊಂಡು ಶಬೀರ್ ಕೆಂಪಿಯವರ ಅಧ್ಯಕ್ಷತೆಯಲ್ಲಿ ಒಂದು ಚರ್ಚೆಯು ಕೂಡ ಅತಿ ಸುಂದರವಾಗಿರ್ತಕ್ಕಂಥ ಪಂದ್ಯಕೂಟವನ್ನು ನಡೆಸಿದ ಕೀರ್ತಿ ತಮಗೆ ಖಂಡಿತವಾಗಿಯೂ ಒಬಾರ್ ಸ್ಪೋರ್ಟಿಂಗ್ ಕ್ಲಬ್ ತಂಡಕ್ಕಿದೆ. ಆದರೆ 3 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ. 3ರ ಮುಂದೆ 18 ಓಟದ ಅವಶ್ಯಕತೆ ಬೇಕಾಗಿದೆ. ಮೋಹಿತ್ ಆಡುವ ತುದಿಯಲ್ಲಿ ಆಫೀಸ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಇಲ್ಲಿ ಸೊಗಸಾಗಿತ್ತು ದಾಳಿಗಾರಿಕೆ. ವೈಟ್ ಬಾಲ್ ಎನ್ನುವ ಅವರ ತೀರ್ಪು ಹೊರ ಬೀಳ್ತಾ ಇದೆ. ಅತಿರಿಕ್ತ ಓಟಗಳ ಸೇರ್ಪಡೆ. 3 ಚೆಂಡುಗಳು ಕೂಡ ಬಾಕಿ. 17 ಓಟ ವಿಜಯಕ್ಕಾಗಿ. ಮತ್ತೆ ಆಫೀಸ್ ಓವರಿನ 4ನೇ ಚೆಂಡು ಮೋಹಿತ್ ರವರ ಕಡೆಗೆ ಎಸೆತ ಉತ್ತಮ ಆಗಿತ್ತು. ಬಹುತೇಕ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ. 2 ಚೆಂಡುಗಳು ಬಾಕಿ. ವಿಜಯಕ್ಕಾಗಿ 17 ಓಟ ಬೇಕಾಗಿದೆ. ವಬಾರ್ ಕಪ್ 2025 ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುತ್ತಿದ್ದವಾಗ್ತಾ ಇದೆ. KGF ಕಿಂಗ್ ತಂಡ ಸೊಗಸಾಗಿರತಕ್ಕಂಥ ದಾಳಿಗಾರಿಕೆ. ನೆಲ ಮಟ್ಟದ ದಾಳಿ, ನಿಕಟ ಸಂಪರ್ಕವನ್ನ ಕಾಣ್ತಾ ಇಲ್ಲ. ಕೊನೆಯ 1 ಚೆಂಡು ಬಾಕಿ ಇದೆ. 17 ಓಟ ವಿಜಯಕ್ಕಾಗಿ ಬಹುಪಾಲು ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಂಡು ವಬಾರ್ ಕಪ್ 2025 ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿಕೊಳ್ತಾ ಇದೆ. ಇಲ್ಲಿ ಇದರೊಂದಿಗೆ ದ ಚಾಂಪಿಯನ್ ಆಫ್ ದಿಸ್ ಚಾಂಪಿಯನ್ 2025 ವಬಾರ್ ಕಪ್ ಅನ್ನು ಗೆದ್ದುಕೊಂಡು KGF ಕಿಂಗ್ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿಕೊಳ್ತಾ ಇದೆ. ದ್ವಿತೀಯ ಸ್ಥಾನವನ್ನ UFC ಒಬಾರ್ ತಂಡ ಗಳಿಸಿದೆ. ಭಾಗವಹಿಸಿದ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಎಲ್ಲರೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದ ಕೂಡ UFC ಸಂಸ್ಥೆ ಕೂಡ ಧನ್ಯವಾದಗಳು ಇರುತ್ತೆ. ನೇರವಾಗಿ ಸಮಾರೋಪ ಸಮಾರಂಭದ ಕಾರ್ಯಕ್ಕೆ ಬರ್ತಾ ಇದ್ದೇವೆ.